ರಿವ್ಯೂ CSK ವರ್ಸಸ್ ಪಂಜಾಬ್. ಪಂಜಾಬ್ ಕಿಂಗ್ಸ್, ಹೌದು. ಪಂಜಾಬ್ ಕಿಂಗ್ಸ್. ಚೆನ್ನೈ ಹೋಮ್ ಗೇಮು. ಚೆನ್ನೈ ಪಂಜಾಬ್ ಫಸ್ಟ್ ಗೇಮ್, ವಿನ್ ಫಸ್ಟ್ ಆಗಿದೆ. ರೌಂಡ್ ಗೇಮ್ ಇಲ್ಲಿ ಆಡಿದ್ರು, ಇಲ್ಲಿ ಅವೇ ಆಡಿದ್ರು ಗೌಹಾಟಿಯಲ್ಲಿ. ಚೆನ್ನೈ CSK ಅವ್ರದ್ದು ಫಸ್ಟ್ ಹೋಮ್ ಗೇಮ್ ಆಫ್ ದ ಸೀಸನ್. ಹೇಗನ್ಸ್ತಾ ಇದೆ? ಅದೇ ಫಸ್ಟ್ CSK ಹೋಮ್ ಗ್ರೌಂಡ್ ಮೇ ಬಿ ವಿನ್ ಆಗ್ತಾರೆ. ಅಟ್ಲೀಸ್ಟ್ ಫಸ್ಟ್ ಮ್ಯಾಚ್ ಸಖತ್ ವರ್ಸ್ಟ್ ಆಗಿತ್ತಲ್ಲ. ಐ ಥಿಂಕ್ ದೇ ಹೌದು. ವಿಲ್ ಇಂಪ್ರೂವ್ ನನಗೆ. ಓಕೆ. ಅಂಡ್ ಪಂಜಾಬ್ ಒಳ್ಳೆ ಸ್ಕ್ವಾಡ್ ಇಟ್ಕೊಂಡು ಲಾಸ್ಟ್ ಇಯರ್ ರನ್ನರ್ಸ್ ಅಪ್. ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದು ಒಳ್ಳೆ ಒಳ್ಳೆ ವಿಕ್ಟರಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಟೂರ್ನಮೆಂಟ್ ಅನ್ನ. ಸೊ ಐ ಥಿಂಕ್ ಪಂಜಾಬ್ ಸ್ಟಿಲ್ ಹ್ಯಾಸ್ ಅಪರ್ ಹ್ಯಾಂಡ್ ಅನ್ಸುತ್ತೆ. ಐ ಥಿಂಕ್ ಲಾಸ್ಟ್ ಫ್ಯೂ ಗೇಮ್ಸ್ ಅಲ್ಲಿ ಕೂಡ ಪಂಜಾಬ್ ಅಪರ್ ಹ್ಯಾಂಡ್ ಇದೆ CSK ಮೇಲೆ. ನೋಡೋದು ಪಂಜಾಬ್ ಚಿಪಾಕ್ ಅಲ್ಲಿ ಲಾಸ್ಟ್ 3 ಸ್ಟೇಡಿಯಮ್ಸ್, ಸಾರಿ ಲಾಸ್ಟ್ 3 ಗೇಮ್ಸ್ ಅಟ್ ದಿಸ್ ಸ್ಟೇಡಿಯಂ, ಚಿದಂಬರಂ ಸ್ಟೇಡಿಯಂ ಅಲ್ಲಿ. ಸೊ ಚೆನ್ನೈ ಹ್ಯಾಸ್ ಪಂಜಾಬ್ ಲಾಸ್ಟ್ ಹೋಮ್ ಗೇಮ್ಸ್ ಪಂಜಾಬ್ ಮೇಲೆ. ಇದೊಂದು ಇಂಟ್ರೆಸ್ಟಿಂಗ್ ಸ್ಟಾರ್ಟ್. ಮತ್ತೆ ಏನಾದ್ರು ನೋಡ್ಬೇಕು. ಪ್ಲಸ್ ಚಹಲ್ ಒಂದು ಒಳ್ಳೆ ಇದು. ಐ ಥಿಂಕ್ ಸ್ಕ್ವಾಡ್ ಅಲ್ಲಿ ಹೋಗ್ತಾ ಹೋಗ್ತಾ ನೋಡೋಣ. ಬಟ್ ಐ ಥಿಂಕ್ ಜಸ್ಟ್ ಓವರ್ ಅಲ್ಲಿ ಹೇಳ್ಬೇಕು ಅಂದ್ರೆ ಐ ಥಿಂಕ್ ಚೆನ್ನೈ ಅವ್ರದ್ದು ಅದೇ ಸ್ವಲ್ಪ ಸ್ಕ್ವಾಡ್ ಇಶ್ಯೂಸ್ ಇದೆ, ಬ್ಯಾಲೆನ್ಸ್ ಇಶ್ಯೂಸ್. ಇನ್ನು ಬೆರ್ವಿಸ್ ಅವೈಲಬಿಲಿಟಿ ಇಲ್ಲ. ಸೊ ಮಿಡ್ಲ್ ಆರ್ಡರ್ ಅಲ್ಲಿ ಇನ್ನೂ ಸ್ವಲ್ಪ ತೊಂದರೆ ಇದೆ. ಧೋನಿ ಬೇರೆ ಇನ್ನೂ ರಿಟರ್ನ್ ಆಗಿಲ್ಲ. ಸೊ ದಟ್ ಫಿನಿಶಿಂಗ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂಡ್ ಇನ್ನೊಂದೇನಂದ್ರೆ ಸಂಜು ಸ್ಯಾಮ್ಸನ್ ಇಲ್ಲಿ ಈ ಸ್ಟೇಡಿಯಂ ಅಲ್ಲಿ ಸ್ವಲ್ಪ ರೆಕಾರ್ಡ್ ಅಷ್ಟು ಚೆನ್ನಾಗಿಲ್ಲ. ನಾಟ್ ದ ಗ್ರೇಟೆಸ್ಟ್ ಆಫ್ ರೆಕಾರ್ಡ್. ಸೊ ಅವನು ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ಇನ್ನು ಪರ್ಮನೆಂಟ್ ಆಗಿ ಈ ಹೋಮ್ ಆಡ್ತಿದ್ದಾನೆ ಅಂದಾಗ, ಮುಂಚೆ ಅಂದ್ರೆ ಯಾವಾಗ ವರ್ಷಕ್ಕೆ ಒಂದ್ ಗೇಮ್ ಎಲ್ಲ ಒಂದ್ ಕಡೆ ಬರ್ತಿತ್ತು, ಸೊ ನಡೀತಾ ಇತ್ತು. ಇವಾಗ ಹಿ ಈಸ್ ಪ್ಲೇಯಿಂಗ್ ಫಾರ್ CSK ಅಂದಾಗ ಐ ಥಿಂಕ್ ಹಿ ಹ್ಯಾಸ್ ಟು ಬೆಟರ್ ಹಿಸ್ ರೆಕಾರ್ಡ್ ದೇರ್. ನೋಡೋಣ, ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಿರ್ತಾನೆ ಆಫ್ಟರ್ ವರ್ಲ್ಡ್ ಕಪ್ ಇದಾದ್ಮೇಲೆ. ಹೇಗ್ ಮಾಡ್ತಾನೆ ಅಂತ ನೋಡ್ಬೇಕು. ಮತ್ತೆ ನಿಮ್ಗೆ ಇದರಲ್ಲಿ ಅನ್ಸ್ತಾ ಇದೆ? ಆಕ್ಚುಲಿ ಇವರು ಕೂಪರ್ ಕಾಂಡ್ಲಿ ಫಸ್ಟ್ ಮ್ಯಾಚ್ ಸಖತ್ ಆಡ್ನಲ್ಲ. ಕರೆಕ್ಟ್. ಹೌದು. ಅವನು ಸ್ವಲ್ಪ ಫಾರ್ಮಲ್ ಇರ್ತಾನೆ. ಅದು ಹ್ಮ್ ಚೆನ್ನಾಗಿರುತ್ತೆ. ಹೌದು. ಸಿಕ್ಕಾಪಟ್ಟೆ ಒಳ್ಳೆ ಇನ್ನಿಂಗ್ಸ್ ಆಡ್ದ, ಮೆಚೂರ್ ಇನ್ನಿಂಗ್ಸ್ ಬೇರೆ. ಸೊ ಈ ಹಾ, ಸ್ಕ್ವಾಡ್ ಬಂದಾಗ ಆಕ್ಚುಲಿ ಇವನು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿ ಮಾಡ್ಬೇಕಂತ ಚೆನ್ನಾಗಿರುತ್ತೆ. ಲಾಸ್ಟ್ ಮ್ಯಾಚ್ ಅವನೇ ಕೀಪಿಂಗ್ ಮಾಡಿದ್ದು. ಸೊ ಇಲ್ಲ, ಧೋನಿ ಇರ್ಲಿಲ್ಲ. ಇಲ್ಲ ಧೋನಿ, ಸಂಜು ಸ್ಯಾಮ್ಸನ್ ಕೀಪಿಂಗ್ ಮಾಡಿದ್ದು. ಸೊ ಇವಾಗ ಸ್ಕ್ವಾಡ್ ಬಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಆಡಿದ್ದು ಮ್ಯಾಥ್ಯೂ ಶಾರ್ಟ್ ಅಂತ ಆಸ್ಟ್ರೇಲಿಯಾನ ಆಡಿಸಿದ್ರು. ನಾನು ಕೇಳಿದ್ರೆ ಐ ಥಿಂಕ್ ಅವ್ನು ತೆಗ್ದ್ಬಿಡೋದು ಬೆಟರ್. ಮ್ಯಾಥ್ಯೂ ಶಾರ್ಟ್ ಅವ್ನು ಹಿಂಗಿರೋ ಬೌಲಿಂಗ್, ಹಾಫ್ ಸ್ಪಿನ್ ಬೌಲಿಂಗ್ ಮಾಡ್ತಾನೆ. ಬಟ್ ಅವ್ನು ಈಸ್ ನಾಟ್ ದ ಗ್ರೇಟೆಸ್ಟ್ ಆಫ್ ಬ್ಯಾಟರ್ಸ್ ಅಂತಾನೆ, T20 ಬ್ಯಾಟರ್ಸ್ ಅಂತಾನೆ ಹೇಳಕ್ ಆಗಲ್ಲ. ಅವನೊಂಥರ ಪ್ಲೇಸ್ ಅವನು ಅಲ್ಲಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾನೆ ನಾಕ್ಸ್. ಬಟ್ ಏನಂದ್ರೆ ಆ ನಾಕ್ಸ್ ಬಂದಿರೋದೆಲ್ಲ ಓಪನಿಂಗ್ಸ್ ಇದ್ರಲ್ಲಿ. ಅವ್ನು ಮಿಡ್ಲ್ ಆರ್ಡರ್ ಬ್ಯಾಟರ್ ಅಲ್ಲ ಹಂಗ್ ಲೆಕ್ಕ ಹಾಕಿದ್ರೆ. ಸೊ ಐ ಥಿಂಕ್ ಲಾಸ್ಟ್ ಮ್ಯಾಚ್ ಒಂದೇನು ಕಾಂಟ್ರಿಬ್ಯೂಷನ್ ಅಷ್ಟಿಲ್ಲ, ಬೌಲಿಂಗು ಯೂಸ್ ಮಾಡ್ಕೊಂಡಿಲ್ಲ. ಸೊ ಐ ಡೋಂಟ್ ಥಿಂಕ್ ಶಾರ್ಟನ್ ಆಡ್ಸೋದ್ರಲ್ಲಿ ಅರ್ಥ ಇಲ್ಲ ಅನ್ಸ್ತದೆ ನನಗೆ. ಓಕೆ. ನಿಮ್ಗೆ ಅನ್ಸುತ್ತೆ? ಅಂಡ್ ಸರ್ಫರಾಜ್ ಖಾನ್ ಕೂಡ ಅಷ್ಟೇ. ಸರ್ಫರಾಜ್ ಖಾನ್ ಲಾಸ್ಟ್ ಇಂಪ್ಯಾಕ್ಟ್ ಸಬ್ ಆಗಿ ಕೆಳಗಡೆ ಬಂದಿದ್ದ. ಅಷ್ಟು ಕೆಳಗಡೆ ಬರೋ ಅವಶ್ಯಕತೆ ಇದೆಯಾ ಅಂತ ಅಂದ್ರೆ ಸರ್ಫರಾಜ್ ಖಾನ್ ಕೂಡ ಸೈಜ್ ಮಿಸ್ಟೇಕ್ ಅಲ್ಲಿ ಅವನು ಟೂರ್ನಮೆಂಟ್ ಅಲ್ಲಿ ಅವ್ನು ಥರ್ಡ್ ಅಥವಾ ಮಾಡಿದೆಲ್ಲ ಫೋರ್ತ್ ಕೊಡ್ಬೇಕಿತ್ತು. ಆಕ್ಚುಲಿ ನಂಬರ್ ನನ್ಗುನೆ 3. ಅನ್ಸಬೇಕು, ನನ್ಗೆ ಆಯುಷ್ ಮಾತ್ರನ ಫಸ್ಟ್ ಅವನ್ ಬಿಡ್ಬೇಕು ಅನ್ಸ್ತಾ ಇದೆ ನನಗೆ. ಋತುರಾಜು ಸೆಕೆಂಡ್, ಅಂದ್ರೆ ಓಪನರ್ ಆಗಿ ಆಯುಷ್ ಶರ್ಮಾ, ಸಂಜು ಸ್ಯಾಮ್ಸನ್ ಹೋಗಿ ಋತುರಾಜು ಒನ್ ಡೌನ್ ಬಂದ್ಬಿಟ್ಟು ಮತ್ತೆ ಇಲ್ಲ, ಅದು ಓಕೆ ನನ್ಗೆ. ಅದು ಓಕೆ. ಆ 3 ಜನರಲ್ಲಿ ಯಾವ ಇಬ್ರು ಆಡ್ಸಿದ್ರು ಓಕೆ. ಯಾಕಂದ್ರೆ 3 ಜನ ನಂಬರ್ 3 ಅಲ್ಲಿ ಆಡಿ ಅಭ್ಯಾಸ ಇದೆ. ಆಯುಷ್ ಮಾತ್ರ ಕೂಡ ಸ್ವಲ್ಪ ನಂಬರ್ 3 ಅಲ್ಲಿ ಅಭ್ಯಾಸ ಆಗ್ಬೇಕು ಅಂತ ಅಂಡರ್ 19 ನಂಬರ್ 3 ಅಲ್ಲಿ ಆಡ್ದ, ಅಂಡರ್ 19 ವರ್ಲ್ಡ್ ಕಪ್ ಅಲ್ಲಿ. ಸೊ ಐ ಡೋಂಟ್ ಥಿಂಕ್ ದಟ್ಸ್ ಫೈನ್ ಅನ್ಸುತ್ತೆ ನನಗೆ. ಅವ್ರು 3 ಜನರಲ್ಲಿ ಯಾರಿಬ್ರು ಓಪನಿಂಗ್ ಮಾಡಿದ್ರು ನಡೆಯುತ್ತೆ. ಸಂಜು ಸ್ಯಾಮ್ಸನ್ ಗಾಯಕ್ವಾಡ್ ಇಸ್ ಗುಡ್ ಕಾಂಬಿನೇಷನ್, ಅದೇನ್ ಪ್ರಾಬ್ಲಮ್ ಇಲ್ಲ, ತೊಂದ್ರೆ ಇಲ್ಲ. ಬಟ್ ನನಗೇನಂದ್ರೆ ನಂಬರ್ 3 ಅಲ್ಲಿ ಆಯುಷ್ ಮಾತ್ರ ಅಥವಾ ಸರ್ಫರಾಜ್ ಖಾನ್ ಅಥವಾ ಊರ್ವಿಲ್ ಪಟೇಲ್ 3 ಜನರಲ್ಲಿ ಯಾರಾದ್ರೂ ಒಬ್ಬರು ಮಾತ್ರ ಚಾನ್ಸ್ ಇದೆ ನನ್ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ. ಬೇರೆಯವ್ರನ್ನ ಇಬ್ರು 3 ಜನ ಆಡ್ಸಕ್ ಹೋದ್ರೆ ಔಟ್ ಆಫ್ ಪೊಸಿಷನ್ ಆಡ್ಬೇಕಾಗತ್ತೆ. ಸೊ ಅವ್ರ ಕಾಂಟ್ರಿಬ್ಯೂಷನ್ ಡೌನ್ ಆಗುತ್ತೆ. ಆತರ ಅನ್ಕೊಂತಾ ಇದೀನಿ. ಅಂಡ್ ಬ್ರೆವಿಸ್ ಇಲ್ದಿರೋದು ಮಿಡ್ಲ್ ಆರ್ಡರ್ ಸ್ವಲ್ಪ ವೀಕ್ ಇದೆ. ನನ್ನ ಇದ್ರಲ್ಲಿ ಏನಂತಂದ್ರೆ ಜೇಮಿ ವಾರ್ಟನ್ ಬ್ಯಾಟಿಂಗ್ ಆಲ್ರೌಂಡರ್ ಆಗಿ ಯಾಕೆ ಯೂಸ್ ಮಾಡ್ಬಾರ್ದು ಅನ್ನೋ ಥಾಟ್ ಅಂತ ಬಂತು ಲಾಸ್ಟ್ ಗೇಮ್ ನೋಡಿದ್ದಾದ್ಮೇಲೆ. ನಂಬರ್ 6 ಅಲ್ಲಿ ಜೇಮಿ ವಾರ್ಟನ್ ಪುಷ್ ಮಾಡಿ ಅದೊಂದು ಮಾಡ್ಬೇಕು. ಲಾಸ್ಟ್ ಮ್ಯಾಚ್ ಇನ್ನೊಂದು ಏನಂತಂದ್ರೆ ಪ್ರಶಾಂತ್ ವೀರ್ 14 crores ಕೊಟ್ಟು ತಗೊಂಡು ಜಡೇಜಾ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ, ಲೆಫ್ಟ್ ಆರ್ಮ್ ಬ್ಯಾಟ್ಸ್ಮನ್. ಲಾಸ್ಟ್ ಟೈಮ್ ಕಾರ್ತಿಕ್ ಶರ್ಮಾ ವಿಕೆಟ್ ಕೀಪರ್ ಮಾಡಿದ್ ಮಗ. ಇಲ್ಲ, ಕಾರ್ತಿಕ್ ಶರ್ಮಾ ಫೀಲ್ಡಿಂಗ್ ಮಾಡಿದ್ದು. ಈಸ್ ಅ ವಿಕೆಟ್ ಕೀಪರ್, ವಿಕೆಟ್ ಕೀಪರ್, ಬಟ್ ಅವ್ನು ಕೀಪಿಂಗ್ ಮಾಡಿಲ್ಲ. ಸಂಜು ಸ್ಯಾಮ್ಸನ್ ಕೀಪ್ ಮಾಡಿದ್ರು. ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಕೂಡ ಮಾಡ್ಬೇಕಾಗಿರೋದು ಕೂಡ, ಬಿಕಾಸ್ ಫೀಲ್ಡ್. ಯಾಕಂದ್ರೆ ಅವನು ಒಂಥರ ಸೆಂಟ್ರಲ್ ಫಿಗರ್, ಪ್ಲಸ್ ಅವನು
ಫೀಲ್ಡ್ ಪ್ಲೇಸ್ಮೆಂಟ್ಸ್ ಆಗಲಿ ಮತ್ತೆ ಕ್ಯಾಪ್ಟನ್ಸಿ ಗೈಡ್ ಮಾಡೋದಕ್ಕೆ, ಋತುರಾಜನ್ ಗೈಡ್ ಮಾಡೋದಕ್ಕೆ, ರಿಗಾರ್ಡಿಂಗ್ DRS ಕಾಲ್ಸ್ ಆಗಿರ್ಬೋದು, ಫೀಲ್ಡ್ ಪ್ಲೇಸ್ಮೆಂಟ್ಸ್, ಬೌಲಿಂಗ್ ಚೇಂಜ್ ಅದ್ರ ಬಗ್ಗೆ ಮಾಡೋದಕ್ಕೆ ಸಂಜು ಸ್ಯಾಮ್ಸನ್ ಕೀಪರ್ ಆಗಿರೋದು ಅದೇ ಕರೆಕ್ಟ್, ಅದು ಕರೆಕ್ಟ್ ಆಗಿದೆ. ಸೊ ಓನ್ಲಿ ಡಿಫರೆನ್ಸ್ ಇಸ್ ಬ್ಯಾಟಿಂಗ್ ಅಲ್ಲಿ ಮಾತ್ರ. ಐ ಥಿಂಕ್ ಸರ್ಫರಾಜ್ ಖಾನ್ ಅಥವಾ ಆಯುಷ್ ಮಾತ್ರ ಇಬ್ರಲ್ಲಿ ಯಾರಾದ್ರೂ ಒಬ್ಬರೇ ಆಡ್ಬೇಕು ನನ್ನ ಪ್ರಕಾರ ನಂಬರ್ 3 ಅಲ್ಲಿ. ಶಿವಮ್ ದುಬೆ CSKಗೆ ಸಕ್ಸಸ್ಫುಲ್ ಬ್ಯಾಟರ್ ಆಗಿದ್ದು ನಂಬರ್ 4 ಪೊಸಿಷನ್ ಅಲ್ಲಿ. ಸುಮ್ನೆ ಅವನನ್ನ ನಂಬರ್ 6 ನಂಬರ್ 7 ಅಲ್ಲೆಲ್ಲ ಕಳಿಸಿ ಫಿನಿಶರ್ ಆಗಿ ಅಷ್ಟು ಕೆಳಗಡೆ ಕಳಿಸಿ. ಆಕ್ಚುಲಿ ಆಲ್ರೌಂಡರ್ ತರ ಮಾಡಿ ನಂಬರ್ ಕರೆಕ್ಟ್ 5 6 ಬಿಡ್ತಿದ್ದಾರೆ ಅವನಿಗೆ. ತುಂಬಾ 6 ಎಲ್ಲ ತುಂಬಾ ಕಡೆ ಕೆಳಗಾಗತ್ತೆ ಅನ್ಸುತ್ತೆ ನನಗೆ. ಐ ಥಿಂಕ್ ನಂಬರ್ 4 ಅಲ್ಲಿ ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ. CSKಗೆ ಮುಂಚೆ CSK ಯಾವಾಗ ಸಕ್ಸಸ್ಫುಲ್ ಆಗಿತ್ತೋ ಅವಾಗೆಲ್ಲ ದುಬೆ ಕಾಂಟ್ರಿಬ್ಯೂಷನ್ ಅಟ್ ನಂಬರ್ 4 ತುಂಬಾ ಚೆನ್ನಾಗಿತ್ತು. ಸ್ಪಿನ್ ಮಿಡ್ಲ್ ಓವರ್ಸ್ ಅಲ್ಲಿ ಸ್ಪಿನ್ ಬೌಲರ್ಸ್ ಅನ್ನ ಚೆನ್ನಾಗಿ ಟ್ಯಾಕಲ್ ಮಾಡ್ತಾನೆ ಅವನು. ಅದೇ 4 ಅಲ್ಲಿ ಅವ್ನು ಬರೋದು ಬೆಟರ್ ಅನ್ಸುತ್ತೆ. ನಂಬರ್ 5 ಅಲ್ಲಿ ಕಾರ್ತಿಕ್ ಶರ್ಮಾ. ನನ್ನ ಇದರಲ್ಲಿ ಸಂಜು ಸ್ಯಾಮ್ಸನ್, ಋತುರಾಜ್ ಗೈಕ್ವಾಡ್, ಆಯುಷ್ ಮಾತ್ರೆ ಅಥವಾ ಸರ್ಫರಾಜ್ ಖಾನ್ ಇಬ್ರಲ್ಲಿ ಯಾರಾದ್ರೂ ಒಬ್ರು ನಂಬರ್ 3 ಅಲ್ಲಿ. ನಂಬರ್ 4 ಶಿವಮ್ ದುಬೆ, ನಂಬರ್ 5 ಕಾರ್ತಿಕ್ ಶರ್ಮಾ. ಅಥವಾ ಅವ್ರಿಬ್ರನ್ನ ಬೇಕಾದ್ರೆ ರಿಪ್ಲೇಸ್ ಮಾಡ್ಬೋದು, ಲೈಕ್ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಕಾರ್ತಿಕ್ ಶರ್ಮನ್ 4 ಹಾಕಿ ಶಿವಮ್ ದುಬೆ 5 ಬಂದ್ರು ಪರವಾಗಿಲ್ಲ. ಬಟ್ ದುಬೆ ಶುಡ್ ನಾಟ್ ಗೋ ಬಿಲೋ 5 ಅನ್ಸುತ್ತೆ ಅಂತ ನನ್ನ ಒಪಿನಿಯನ್. ನಂಬರ್ 6 ಅಲ್ಲಿ ಐ ವಾಂಟ್ ಟು ಯೂಸ್ ಜೇಮಿ ಓವರ್ಟನ್. ಬ್ರೆವಿಸ್ ಆಬ್ಸೆನ್ಸ್ ಅಲ್ಲಿ, ಬ್ರೆವಿಸ್ ಇಲ್ದಿರೋದ್ರಿಂದ ನಂಬರ್ 6 ಅಲ್ಲಿ ಜೇಮಿ ಓವರ್ಟನ್ ಅನ್ನ ಆಡಿಸಿ. ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ದ, 40 ರನ್ಸ್ ಎಷ್ಟು 40 ಆಡ್. ಅವ್ನು ಇಲ್ಲಾಂದಿದ್ರೆ 100 ಕೂಡ ಟಚ್ ಮಾಡ್ತಿತ್ತು ಅಲ್ವಾ ಅನಿಸ್ತು. ಸೊ ನಂಬರ್ 6 ಅಲ್ಲಿ ಜೇಮಿ ಓವರ್ಟನ್ ಬ್ಯಾಟಿಂಗ್ ನಂಬರ್ 6 ಕೊಟ್ಟೆ ಮತ್ತೆ ಬೌಲಿಂಗ್ ಮಾಡೋದು ಕಷ್ಟ ಆಗುತ್ತಲ್ಲ. ಇಲ್ಲ ಆತರ ಏನಿಲ್ಲ, ಅವ್ನು ಆಲ್ರೌಂಡರ್ ಒಂಥರ. ಸೊ ಅವ್ನ್ ಪ್ಲಸ್ ಅವ್ನು ಏನಂದ್ರೆ ಲೀಡ್ ಬೌಲರ್ ಅಲ್ಲ, ಅವನು ಒಂಥರ ಸಪೋರ್ಟ್ ಬೌಲರ್ ತರ. ಈ ಟೀಮ್ ಅಲ್ಲಿ ನೋಡಕ್ ಹೋದ್ರೆ ಪೇಸ್ ಬೌಲರ್ ಅವನೇ ಅಲ್ಲ ಬೆಸ್ಟ್. ಬೆಸ್ಟ್ ಅಂದ್ರೆ ಐ ಥಿಂಕ್ ಅನ್ಶುಲ್ ಕಂಬೋಜ್ ಇಸ್ ದ ಬೆಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ ಇರೋದ್ರಲ್ಲಿ. ಮ್ಯಾಟ್ ಹೆನ್ರಿ ಸೂಪರ್ ಟ್ಯಾಲೆಂಟ್, ಒನ್ ಆಫ್ ದಿ ನ್ಯೂಜಿಲೆಂಡ್ಸ್ ಲೆಜೆಂಡರಿ ಪ್ಲೇಯರ್ಸ್. ಬಟ್ ಯಾಕೋ ಇನ್ನು IPL ಅಲ್ಲಿ ಕ್ಲಿಕ್ ಆಗಿಲ್ಲ. ಇನ್ನು IPL ಜಾಸ್ತಿ ಗೇಮ್ಸ್ ಆಡಿಲ್ಲ. ಐ ಥಿಂಕ್ ಓರಿಯಂಟ್ ಗೇಮ್ ಆಡಿರ್ಬೇಕು. ಬಟ್ ಹಿ ಸ್ಟಿಲ್ ಯೆಟ್ ಟು ಮೇಕ್ ಅ ಮಾರ್ಕ್ ಇನ್ IPL. ಹೋಪ್ಫುಲಿ ನಾನು ಈಗ ಸದ್ಯಕ್ಕೆ ಲಾಸ್ಟ್ ಮ್ಯಾಚು ಅಷ್ಟು ಚೆನ್ನಾಗಿ ಆಗ್ಲಿಲ್ಲ. ಬಟ್ ಸ್ಟಿಲ್ ಐ ವುಡ್ ಸ್ಟಿಲ್ ಪ್ಲೇ ಹಿಮ್, ಕಂಟಿನ್ಯೂ ಟು ಪ್ಲೇ ಹಿಮ್. ಅಂಡ್ 7 ಅಲ್ಲಿ ಪ್ರಶಾಂತ್ ವೀರನ್ ಆಡಿಸ್ಬೇಕು ಅಂತ ನಾನು ಅನ್ಕೊಂತೀನಿ. ಬಿಕಾಸ್ 14 crores ಕೊಟ್ಟು ಜಡೇಜಾ ರಿಪ್ಲೇಸ್ಮೆಂಟ್ ಅಂತ ಪರ್ಚೇಸ್ ಮಾಡಿದ್ದಾರೆ. ಒಂದ್ ಕನ್ಸರ್ನ್ ಏನು ಅಂತಂದ್ರೆ ಫಿಟ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇರೋದು ಪ್ರಶಾಂತ್ ವೀರ್ ಶುಡ್ ನಾಟ್ ಬೋಲ್ ಅಂತ. ಇನ್ನು ಸ್ವಲ್ಪ ಚೆಕ್ ಮಾಡ್ತಿದ್ದಾರೆ ವೆದರ್ ಈಸ್ ಕಂಪ್ಲೀಟ್ಲಿ ಫಿಟ್ ಟು ಬೋಲ್ ಆರ್ ನಾಟ್ ಅಂತ. ನನ್ನ ಪ್ರಕಾರ ಏನಂತಾರೆ, ಅವ್ನು ಬೌಲಿಂಗ್ ಮಾಡದೇವ್ರು ಪರವಾಗಿಲ್ಲ, ಬರೀ ಬ್ಯಾಟಿಂಗ್ ಆದರೂ ಆಡ್ಲಿ. ಲೆಫ್ಟ್ ಹ್ಯಾಂಡರ್ ಚೆನ್ನಾಗಿ ಕ್ವಿಕ್ ರನ್ಸ್ ಮಾಡೋಂತಾನು. ಬರೀ ಬ್ಯಾಟಿಂಗ್ ಆಡಿದ್ರು ಪರವಾಗಿಲ್ಲ ಮಾಡ್ಲಿ. ಬೌಲಿಂಗ್ ಇಲ್ಲದಿದ್ರು ಕೂಡ ವಿಲ್ ಮೇಕ್ ಅಪ್ ವಿತ್ ಅದರ್ ಬೌಲರ್ಸ್ ಅಂತ. ನಂಬರ್ 7 ಅಲ್ಲಿ ಪ್ರಶಾಂತ್ ವೀರನ್ ಆಡ್ಸೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ. ನಂಬರ್ 8 ಅಲ್ಲಿ ಯಾರು ಬೇಡ ಅಂತ, ಕಾರ್ತಿಕ್ ಶರ್ಮಾ ಮೇಲೆ ಹೋಗ್ತಾನೆ ನನ್ನ ಇದರಲ್ಲಿ. ಕಾರ್ತಿಕ್ ಶರ್ಮಾ ಸರ್ಫರಾಜ್ ಖಾನ್, ಆಯುಷ್ ಮಾತ್ರ ಯಾರೋ ಒಬ್ಬ ತೆಗಿಬೇಕು ಅನ್ನೋದು. ಕರೆಕ್ಟ್ ಹೌದು ನನ್ನ ಪ್ರಕಾರ ಹೌದು. ಇಬ್ರಲ್ಲಿ ಯಾರಾದ್ರೂ ಒಬ್ರು ಮಾತ್ರ ಚಾನ್ಸ್ ಸಿಗುತ್ತೆ. ಯಾರನ್ನಾದ್ರೂ ಆಡಿಸಿ ಪರವಾಗಿಲ್ಲ, ನನಗೆ ಐ ಡೋಂಟ್ ಹ್ಯಾವ್ ಎನಿ ಪ್ರಿಫರೆನ್ಸ್. ನಂಬರ್ 3 ಅಲ್ಲಿ ಆಡ್ಲಿ. ಆಯುಷ್ ಮಾತ್ರ ಆದ್ರೂ ಪರವಾಗಿಲ್ಲ, ಸರ್ಫರಾಜ್ ಖಾನ್ ಆದ್ರೂ ಪರವಾಗಿಲ್ಲ. ಬೋತ್ ಆರ್ ಗುಡ್. ಆಯುಷ್ ಮಾತ್ರ ಇಸ್ ಯಂಗ್ ಟ್ಯಾಲೆಂಟ್, ಯಂಗ್ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಸರ್ಫರಾಜ್ ಖಾನ್ ಓಕೆ, ಇನ್ನೂ ಮಾರ್ಕ್ ಮಾಡಿಲ್ಲ IPL ಅಲ್ಲಿ. ಬಟ್ ಸ್ಟಿಲ್ ಸ್ವಲ್ಪ ನಂಬರ್ 3 ಅಲ್ಲಿ ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ಮೇಕ್ ಸಮ್ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಮಾಡಬಹುದು ಅನ್ಸುತ್ತೆ. ಬಟ್ 6, 7 ಅಲ್ಲಿ ಲಾಸ್ಟ್ ಮ್ಯಾಚ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಇನ್ನು ಅಲ್ಲಿ ಬರೋದು ಇನ್ನೊಂದು ಮಾಡೋದೇನು ಇರೋದಿಲ್ಲ ಅಂತ. ಸೊ ವಾಟ್ ಐ ವುಡ್ ಗೋ ವಿತ್ ಇಸ್ ಸಂಜು ಸ್ಯಾಮ್ಸನ್ 1, ಋತುರಾಜ್ ಗಾಯಕ್ವಾಡ್ 2, ಆಯುಷ್ ಮಾತ್ರೆ ಆರ್, ಸರ್ಫರಾಜ್ ಖಾನ್ at 3, ಶಿವಮ್ ದುಬೆ ಆರ್ ಕಾರ್ತಿಕ್ ಶರ್ಮಾ at 4 and 5. ಅವರಿಬ್ರಲ್ಲಿ ಯಾರು 4 ಯಾರು 5 ಆದ್ರೂ ಪರವಾಗಿಲ್ಲ. ನಂಬರ್ 6 ಅಲ್ಲಿ ಜೇಮಿ ಓವರ್ಟನ್, ನಂಬರ್ 7 ಅಲ್ಲಿ ಪ್ರಶಾಂತ್ ವೀರ್, ನಂಬರ್ 8 ಅಲ್ಲಿ ಹ್ಯಾವ್ ಅನ್ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ರಾಮಕೃಷ್ಣ ಘೋಷ್ ಅಂತ, ಪೇಸ್ ಬೌಲಿಂಗ್ ಆಲ್ರೌಂಡರ್. ಈಗ ಹೇಗೆ ಹಾರ್ದಿಕ್ ಪಾಂಡ್ಯ ಮತ್ತೆ ನಿತೀಶ್ ಕುಮಾರ್ ಆ ತರನೇ. ಅಂದ್ರೆ ಆಬ್ವಿಯಸ್ಲಿ ಹಾರ್ದಿಕ್ ಪಾಂಡ್ಯ ಅಷ್ಟು ದೊಡ್ಡ ಟ್ಯಾಲೆಂಟ್ ಅಲ್ಲ, ಬಟ್ ಸ್ಟಿಲ್ ಐ ಥಿಂಕ್ ಹಿ ಕ್ಯಾನ್ ಮೇಕ್ ಸಮ್ ಕಾಂಟ್ರಿಬ್ಯೂಷನ್. ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಮಾಡೋದು. ಅಂದ್ರೆ 2020 ಟೂರ್ನಮೆಂಟ್ SMIT ಅಲ್ಲಿ ಅಷ್ಟು ಮಾಡ್ಲಿಲ್ಲ. ಬಟ್ ವಿಜಯ್ ಹಜಾರೆ ಟೂರ್ನಮೆಂಟ್ 50 ಓವರ್ ಟೂರ್ನಮೆಂಟ್ ಅಲ್ಲಿ ಕೆಲವು ಬೌಲಿಂಗು ಬ್ಯಾಟಿಂಗ್ ಎರಡೂ ಚೆನ್ನಾಗಿ ಮಾಡಿದ್ದ ಲಾಸ್ಟ್ ಸೀಸನ್. ಸೊ ಐ ಥಿಂಕ್ ಅವನನ್ನು ಯೂಟಿಲೈಸ್ ಮಾಡ್ಕೊಂಡು ನಂಬರ್ 8 ಅಲ್ಲಿ. ಸೊ ಇವಾಗ ಏನಾಗುತ್ತೆ ಅಂದ್ರೆ 1 to 8 5 ಪ್ರಾಪರ್ ಬ್ಯಾಟರ್ಸ್, 3 ಆಲ್ರೌಂಡರ್ಸ್, 9, 10, 11, 12 4 ಬೌಲರ್ಸ್ ಅಂತ ತಗೊಂಡ್ತೀನಿ. 4 ಬೌಲರ್ಸ್ ಅಲ್ಲಿ ಅನ್ಶುಲ್ ಕಂಬೋಜ್, ಖಲೀಲ್ ಅಹ್ಮದ್, ನೂರ್ ಅಹ್ಮದ್, ಅನ್ಶುಲ್ ಕಂಬೋಜ್, ಖಲೀಲ್ ಅಹ್ಮದ್ ಅಂಡ್ ಮ್ಯಾಟ್ ಹೆನ್ರಿ. ಸೊ ಈ ಕಾಂಬಿನೇಷನ್ ಹೋದ್ರೆ ಐ ಫೀಲ್ ಲೈಕ್ CSK ಹ್ಯಾಸ್ ಅ ಬೆಟರ್ ಚಾನ್ಸ್ ಅಂತ ಅನ್ಸುತ್ತೆ. ಇರೋದ್ರಲ್ಲಿ ವಾಟ್ ಐಮ್ ಟ್ರೈಂಗ್ ಟು ಡೂ ಇಸ್ ಸ್ಕ್ವಾಡ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆ ಇದೆ. ಇರೋ ಸ್ಕ್ವಾಡ್ ಅಲ್ಲಿ ಹೌ ಕ್ಯಾನ್ ಐ ಮೇಕ್ ದ ಬೆಸ್ಟ್ ಯೂಸ್ ಆಫ್ ದಿಸ್ ಸ್ಕ್ವಾಡ್ ಅನ್ನೋ ತರ ನಾನು ಥಿಂಕ್ ಮಾಡಿ ಐ ಥಿಂಕ್ ಇದೊಂದು ಅನ್ಸ್ತು ನನಗೆ ಕಾಂಬಿನೇಷನ್. ಲಾಸ್ಟ್ ಮ್ಯಾಚ್ ಆದ್ಮೇಲೆ ಐ ಟ್ರೈ ಟು ವರ್ಕ್ ಔಟ್ ಡಿಫರೆಂಟ್ ಕಾಂಬಿನೇಷನ್ಸ್. ನನಗೆ ಈ ಕಾಂಬಿನೇಷನ್ ಬೆಟರ್ ಅಂತ ಅನ್ಸ್ತು. ಕಾಂಬಿನೇಷನ್ ಹಾಕಿದ್ರು ಸ್ಟಿಲ್ ಇಟ್ ಫೀಲ್ಸ್ ಲೈಕ್ ವೀಕ್ ಟೀಮ್ ಅನಿಸ್ತಾ ಇದೆ. ಹೌದು ಅದೊಂದು ಒಪ್ಕೋಬಹುದು. ಅದು ಯಾಕಂದ್ರೆ ಪಂಜಾಬ್ ಕಿಂಗ್ಸ್ ಅವರು ಆಲ್ರೆಡಿ ಸೆಟಲ್ಡ್ ಟೀಮ್ ತರ ಬರ್ತಿದ್ದಾರೆ. ಅವ್ರ ಮುಂದೆ ನೋಡು, ಪ್ರಿಯಾನ್ಸು
ಪ್ರಿಯಾಂಶ್ ಆರ್ಯ ಮತ್ತೆ ಪ್ರಿಯಾಂಶ್ ಆದ್ರೆ ನೀ ಚೆಕ್ ಮಾಡಂಗಿಲ್ಲ ನೋಡಿ. ಈಗ ಪ್ರಿಯಾಂಶ್ ಆರ್ಯ, ಓಪನಿಂಗ್ ಸಿಮ್ರನ್ ಲಾಸ್ಟ್ ಲೈಕ್ ಫಸ್ಟ್ ಕರೆಕ್ಟ್ 4 ಬೆಸ್ಟ್ ಆಕ್ಚುಲಿ. ಕರೆಕ್ಟ್ ಅಂಡ್ ಅಂಡ್ ಮಿಡಲ್ ಆರ್ಡರ್ ಓಕೆ, ಸ್ಟೋನಿಸ್ ಆಲ್ಸೋ ಬೆಟರ್. ಅಂಡ್ ಕರೆಕ್ಟ್ ಬೌಲರ್ ಅಂತೂ ಬೆಸ್ಟ್, ಐ ಥಿಂಕ್ ದ ಬೆಸ್ಟ್ ಟೀಮ್ ಆಸ್ ಹೌದು. ಬೌಲಿಂಗ್. ಈ ಈವನ್ ಸ್ಪಿನ್ ಅಲ್ಲೂ ಬೆಸ್ಟ್ ಇದೆ. ಹೌದು, ಈಗ ನೀನ್ ಅಬ್ಸರ್ವ್ ಪಾರ್ಕರ್. ಮಾಡಿದ್ರೆ ಇದ್ರಲ್ಲಿ ಏನು ಎಷ್ಟು ಜನ ಇದೆಯಾ ಇದ್ರಲ್ಲಿ, ವಿತ್ ಇಂಪ್ಯಾಕ್ಟ್ ಪ್ಲೇಯರ್, ವಿತೌಟ್ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್. ಪ್ರಿಯಾಂಶ್ ಆರ್ಯ 1, ಪ್ರಭಸಿಮ್ರಾನ್ ಸಿಂಗ್ 2, ಕುಪರ್ ಕಾನ್ಲಿ 3, ಶ್ರೇಯಸ್ ಅಯ್ಯರ್ 4, ನೆಹಲ್ ವಧೇರ 5, ಶಶಾಂಕ್ ಸಿಂಗ್ 6, ಮಾರ್ಕಸ್ ಸ್ಟೋನಿಸ್ 7, ಮಾರ್ಕೋ ಯಾನ್ಸನ್ ಅಟ್ 8. ಅಂದ್ರೆ 8 ಬ್ಯಾಟ್ಸ್ಮನ್ ಸಿಗ್ತಾರೆ. ಇನ್ನ 4 ಹ್ಮ್ ಬೌಲರ್ಸ್, ಹರ್ಷದೀಪ್ ಸಿಂಗ್, correct. ಯುಜ್ವೇಂದ್ರ ಚಹಲ್, ಜೇವಿಯರ್ ಬಾಟ್ಲೆಟ್ ಅಂಡ್ ಲಾಸ್ಟ್ ಮ್ಯಾಚ್ ಇವನು ವೈಶಾಖ್ ಆಡಿದ್ದ, ನಮ್ ಕರ್ನಾಟಕದ ಹುಡುಗ. ಬೇಕಾದ್ರೆ ಅದೇ ಇಂಪ್ಯಾಕ್ಟ್ ಆಗಿ ವಯಸ್ಸಾಕ ಚೆನ್ನಾಗಿ ಕರೆಕ್ಟ್ ನಾನು ಹೌದು, ತಗೋಬಹುದು. ಚೆನ್ನಾಗಿದೆ. ಐ ಡೋಂಟ್ ಥಿಂಕ್, ಐ ಥಿಂಕ್ ಅವ್ರು 12 ಸೆಟಲ್ಡ್ ಇದೆ. ಅವ್ರು ಏನು ಚೇಂಜಸ್ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಏನು ಅಂತಂದ್ರೆ, ಹರ್ಪ್ರೀತ್ ಬ್ರಾರ್ ಅಂತ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಒಬ್ಬನಿದ್ದಾನೆ. ಬ್ಯಾಟಿಂಗ್ ಸುಮಾರಾಗಿ ಮಾಡ್ತಾನೆ, ಕೊನೆಯಲ್ಲಿ ಬಂದು ವೆರಿ ಓಕೆ. ಕಂಟ್ರೋಲ್, ಟೈಟ್ ಆಗಿ ಬೌಲಿಂಗ್ ಮಾಡ್ತಾನೆ. ಚೆನ್ನಾಗೂ ಮಾಡಿದ್ದಾನೆ ಅವ್ನು ಪಂಜಾಬ್ ಕಿಂಗ್ಸ್ಗೆ ಮುಂಚೆ ಕೂಡ. ಒಳ್ಳೆ ಹ್ಮ್ ಟೈಟ್ ಲೈನ್ಸ್, ಜಾಸ್ತಿ ರನ್ಸ್ ಕೊಡೋದಿಲ್ಲ. ಅವನನ್ನ ಒಬ್ನನ್ನ ಬೇಕಾದ್ರೆ ತರ್ಬೋದು ಅಷ್ಟೇ. ಇನ್ನು ಅದು ಬಿಟ್ಟರೆ ಐ ಥಿಂಕ್ ದೇ ಹ್ಯಾವ್ ಅ ವೆರಿ ಸೆಟಲ್ಡ್ ಬ್ಯಾಲೆನ್ಸ್ ಟೀಮ್ ಅನ್ಸುತ್ತೆ ನನಗೆ. ನಿನಗೇನ್ ಅನ್ಸುತ್ತೆ ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ? ಬೆಸ್ಟ್ ಕಣ, ಇವತ್ತು ಗ್ಯಾರಂಟಿ ಇವರೇ ವಿನ್ ಆಗೋದು ಅನ್ಸ್ತದೆ ಪಂಜಾಬ್. ಪಂಜಾಬ್ ಅಲ್ವಾ? ಐ ಥಿಂಕ್ ಆನ್ ಪೇಪರ್ ಹೋದ್ರೆ ಐ ಥಿಂಕ್ ಪಂಜಾಬ್ ಕಿಂಗ್ಸ್ ಇಸ್ ಇವಿ ಯಾರೋ ಸಿಂಗಲ್ ಪ್ಲೇಯರ್ ಪಂಜಾಬ್ CSK ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಇಲ್ಲ ಅಂದ್ರೆ ಐ ಕರೆಕ್ಟ್ ಥಿಂಕ್ ಕರೆಕ್ಟ್. ದೀಸ್ ಪೀಪಲ್ ಕೆನ್ ರಿಯಲಿ ಕಿಕ್ ಔಟ್ ಹೌದು ಒಂಥರ ಹೊಡೆದು ಬಿಡಿಸ್ಬಿಡ್ತಾರೆ. ಹಾ, ಹೌದು. ಅನ್ಲೆಸ್ ಬೌಲಿಂಗ್ ಸ್ಟ್ರಾಂಗ್ ಇದೆ ಆಕ್ಚುಲಿ. ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿದೆ. ಪಂಜಾಬ್ ಒಂಥರ ಡೆಪ್ತ್ ಹ್ಮ್ ಇದೆ ಎಲ್ಲಾ ಕಡೆ. ಒಂಥರ ಐ ಥಿಂಕ್ ಪಂಜಾಬ್ ಇಸ್ ವೇ ಬೆಟರ್ ಅನ್ಸ್ತಾ ಇದೆ ಆನ್ ಪೇಪರ್ ನೋಡಿದ್ರೆ. ಸೊ ಚೆನ್ನೈ ಇಂತ ಫಾರ್ಮಿಡಬಲ್, ನನಗೆ ಇನ್ನೊಂದು, ನನಗೆ ಆಕ್ಚುಲಿ ಕೂಪರ್ ಚೆನ್ನಾಗಿ ಆಡೋದಲ್ಲ, ಅವನು ಓಪನರ್ ಕಳ್ಸ್ಬೇಕಿತ್ತು ಕಣ. ಇಲ್ಲ ಇಲ್ಲ, ಅವನು ಓಪನಿಂಗ್ ಅವರಿಬ್ರು ಚೆನ್ನಾಗಿ ಮಾಡ್ತಾರೆ ಲಾಸ್ಟ್. ಇಲ್ಲ ಇಲ್ಲ ಇಲ್ಲ, ನಂಬರ್ 3 ಕರೆಕ್ಟ್ ಆಗಿದೆ. ನಂಬರ್ 3 ವರ್ಕೌಟ್ ಆಗಲ್ವಾ? ಅಟ್ಲೀಸ್ಟ್ ಒಂದ್ ಇಲ್ಲ ಮ್ಯಾಚ್ ಅಲ್ಲ ಟ್ರೈ ಮಾಡ್ಬೇಕು ಅವನ್ನ. ಅಲ್ಲ ಅಂದ್ರೆ ಇವ್ರು ಚೆನ್ನಾಗಿ ಆಡಿದಾರಲ್ಲ, ಪ್ರಿಯಾಂಶ್ ಆರ್ಯ, ಪ್ರಭಸಿಮ್ರನ್ ಸಿಂಗ್ ಇಬ್ರು ಲಾಸ್ಟ್ ಇಯರ್ ಅವರಿಂದನೇ ಅವರೇ ಮಾಡಿದ್ದಾರೆ, ಒಳ್ಳೆ ಬಟ್ ಇವನ್ ಇನ್ನೂ ಚೆನ್ನಾಗಿ ಮಾಡ್ತಾನೆ ಅಂತ ಸ್ಟಾರ್ಟಿಂಗ್ ಇಂದಾನೇ ಇಲ್ಲ ನಂಬರ್ 3 ಅಲ್ಲೂ ಒಳ್ಳೆ ನಂಬರ್ ಆಫ್ ಬಾಲ್ ಸಿಗತ್ತೆ. ಸೊ ಅದೇನು ತೊಂದರೆ ಏನಿಲ್ಲ. ಇನ್ನು ಬೇಕಾದ್ರೆ ಹ್ಮ್ 4 ಬೇಕಾದ್ರೂ ಶಿಫ್ಟ್ ಮಾಡ್ಬೋದು ಕೂಪರ್ ಕಾನ್ಲಿಯನ್ನ. ಅಂದ್ರೆ ಫಾರ್ ಎಕ್ಸಾಂಪಲ್ ನಂಬರ್ 1, 2 ಅಲ್ಲಿ ಹ್ಮ್ ಯಾರಾದ್ರೂ, ಈಗ ಪ್ರಿಯಾಂಶ್ ಆರ್ಯ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್, ಪ್ರಭಸಿಮ್ರನ್ ಸಿಂಗ್ ರೈಟ್ ಹ್ಯಾಂಡೆಡ್ ಬ್ಯಾಟರ್. ಈಗ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಔಟ್ ಆದ್ರೆ ಕೂಪರ್ ಕಾನ್ಲಿಯನ್ ಫಸ್ಟ್ ಕಳಿಸಬಹುದು. ರೈಟ್ ಹ್ಯಾಂಡರ್ ಪ್ರಭಸಿಮ್ರನ್ ಏನಾದ್ರು ಫಸ್ಟ್ ವಿಕೆಟ್ ಬಿತ್ತು ಅಂದ್ರೆ ಶ್ರೇಯಸ್ ಅಯ್ಯರ್ ನಂಬರ್ 3 ಅಲ್ಲಿ ಬಂದು ಕೂಪರ್ ಕಾನ್ಲಿಯನ್ 4 ಬೇಕಾದ್ರೂ ತರಬಹುದು. ಆ ತರನು ಕಾಂಬಿನೇಷನ್ ಟ್ರೈ ಮಾಡಬಹುದು. ಸೊ ದಟ್ ಲೆಫ್ಟ್ ರೈಟ್ ಕಾಂಬಿನೇಷನ್, ಐ ಡೋಂಟ್ ಬಿಲೀವ್ ಸೋ ಮಚ್ ಇನ್ ಲೆಫ್ಟ್ ರೈಟ್ ಕಾಂಬಿನೇಷನ್, ಬಟ್ ಸ್ಟಾಟಿಸ್ಟಿಕಲಿ ಸಮ್ ಪೀಪಲ್ ಬಿಲೀವ್ ಇಟ್. ಸೊ ಲೆಫ್ಟ್ ರೈಟ್ ಕಾಂಬಿನೇಷನ್ ಮೇಂಟೈನ್ ಮಾಡಬೇಕು ಅಂತ. ಸೊ ಯಾವ ತರ ಕೂಪರ್ ಕಾನ್ಲಿ 3 ಆರ್ 4 ಶ್ರೇಯಸ್ ಅಯ್ಯರ್ ಅವನು ಸ್ವ್ಯಾಪ್ ಮಾಡ್ಕೋಬಹುದು ಡಿಪೆಂಡಿಂಗ್ ಆನ್ ದ ಮ್ಯಾಚ್ ಸಿಚುಯೇಷನ್. ಬಟ್ ಐ ಹ್ಮ್. ಥಿಂಕ್ ವೆರಿ ಸೆಟಲ್ ಸ್ಕ್ವಾಡ್ ಅನಿಸ್ತಾ ಇದೆ ನನಗೆ. ಚಾಹಲ್ ಈ ವರ್ಸಸ್ ಬ್ಯಾಟರ್ಸ್ ಸ್ಯಾಮ್ಸನ್. ಚಹಲ್, ಸ್ಯಾಮ್ಸನ್. ಹೌದು. ಸ್ಯಾಮ್ಸನ್ ಒಂದ್ ಸ್ವಲ್ಪ ಸ್ಪಿನ್ಗೆ ಆಡಕ್ ಆಗಲ್ಲ ಅವನ ಕೈಯಲ್ಲಿ. ಒಂದ್ ಹರ್ಷನ್. ಓಪನರ್ ಆಗಿ ಬರ್ತಿರೋದ್ರಿಂದ ಐ ಥಿಂಕ್ ಚಹಲ್ ಅನ್ನು ಓಪನಿಂಗ್ ಕಳಿಸಲ್ಲ. ಸೊ ಅಲ್ಲಿ ಹ್ಮ್ ಹರ್ಷದೀಪ್ ಅನ್ನ ಹೇಗ್ ಹ್ಯಾಂಡಲ್ ಮಾಡ್ತಾನೆ, ಝೇವಿಯರ್ ಬಾಟ್ಲೆಟ್ ಅವನನ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದು ಸಂಜು ಸ್ಯಾಮ್ಸನ್ ನೋಡ್ಬೇಕು. ಐ ಥಿಂಕ್ ಹರ್ಷದೀಪ್ ಸಿಂಗ್ ಒಬ್ಬರನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರೆ ಐ ಥಿಂಕ್ ಸಂಜು ಸ್ಯಾಮ್ಸನ್ ಸ್ವಲ್ಪ ಐ ಥಿಂಕ್ ಹಿ ಕ್ಯಾನ್ ಹ್ಯಾವ್ ಅ ಗುಡ್ ಗೇಮ್ ಟುಡೇ. ಅಂಡ್ ನೂರ್ ಹ್ಮ್ ಅಹಮದ್ ವರ್ಸಸ್ ಶ್ರೇಯಸ್ ಅಯ್ಯರ್ ಅದು ಚೆನ್ನಾಗಿದೆ, ಅದು ನೋಡ್ಬೋದು ಏನಾಗುತ್ತೆ ಅಂತ. ಐ ಥಿಂಕ್ ಇದೇನಂದ್ರೆ ಚೆಪಾಕ್ ಮುಂಚೆ ಹಿಸ್ಟಾರಿಕಲಿ ಸ್ಲೋ ಪಿಚ್ ಸ್ಪಿನ್ನರ್ಸ್ಗೆಲ್ಲ ಅಸಿಸ್ಟ್ ಆಗ್ತಿತ್ತು. ಈಗ ಯಾವಾಗ ರಿನೋವೇಷನ್ ಮಾಡಿ ಅದೆಲ್ಲ ರಿಲೇ ಮಾಡಿದ್ರಲ್ಲ ಪಿಚ್ ಎಲ್ಲ, ಕಪಲ್ ಆಫ್ ಇಯರ್ಸ್ ಆಗೋ ದೇ ಡಿಡ್ ರಿನೋವೇಷನ್ ವರ್ಕ್ ಆಫ್ ದ ಸ್ಟೇಡಿಯಂ. ಅವಾಗ ಪಿಚಸ್ ಅನ್ನು ಕೂಡ ಎಲ್ಲ ರೀವರ್ಕ್ ಮಾಡಿದ್ರು. ಆ ಸಾಯಿಲ್ ಎಲ್ಲ ತೆಗ್ದ್ಬಿಟ್ಟು ಹೊಸ ಸಾಯಿಲ್ ಹಾಕಿ ಎಲ್ಲ ಮಾಡಿದ್ರು. ಸೊ ಅದಾದ್ಮೇಲಿಂದ ಇಟ್ ಹಸ್ ಬಿಕಮ್ ಅ ವೆರಿ ಗುಡ್ ಬ್ಯಾಟಿಂಗ್ ಪಿಚ್ ಆಕ್ಚುಲಿ, ಚೆನ್ನೈ ಗ್ರೌಂಡ್. ಒನ್ಸ್ ಅಪಾನ್ ಅ ಟೈಮ್ ಇಟ್ ವಾಸ್ ಕಾಲ್ಡ್ ಆಸ್ ಒಳ್ಳೆ ಸ್ಪಿನ್ ಟ್ರ್ಯಾಕ್ ಅಂತಿದ್ರು. ಈಗ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಚೆನ್ನಾಗಿ ಒಳ್ಳೆ ಸ್ಕೋರ್ ಚೆನ್ನಾಗಿ ಸಿಗ್ತದೆ. ಸೊ ಐ ಡೋಂಟ್ ಥಿಂಕ್ ಅದು ಚೆನ್ನಾಗಿದೆ. ಒಳ್ಳೆ ಅವರೇಜ್ ಸ್ಕೋರ್ ಅನ್ನು ಇದರಲ್ಲಿ ಕೌಂಟ್ ಮಾಡಕ್ಕಾಗಲ್ಲ. ಇವಾಗ ಒಳ್ಳೆ ಪಿಚ್ ಆಗಿದೆ ಅದು. ಸೊ ಐ ಥಿಂಕ್ 190+ ಹೋಗುವಂತ ಪಿಚ್ ಇದೆ ಅದು ಈಗ. ಅಂಡ್ ನೋಡ್ಬೇಕು ಕಂಡೀಷನ್ಸ್ ಹೇಗಿರುತ್ತೆ ಇವಾಗ ಅಂತ. ಬಟ್ ಯಾ, ಸೊ ನಾನು ನಿನಗೆ ಪಂಜಾಬ್ಗೆ. ಪಂಜಾಬ್ ನನಗೆ ಹ್ಮ್ ಹೇಳಕ್ಕಾಗಲ್ಲ, ನೋಡೋಣ. ಐ ಥಿಂಕ್ ಪಂಜಾಬ್ ಇಸ್ ಸ್ಟಿಲ್ ಬೆಟರ್. ನೋಡೋಣ, ಎಲ್ಲ ಒಂದ್ ಕಡೆ ಹೋಪ್ ಏನಾದ್ರು ಚೆನ್ನೈ ಅವರು ಒಂದು 3-4 ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ರೆ, ಒಂದಿಬ್ರು ಬೌಲರ್ಸ್ ಹ್ಮ್ ಒಂದಿಬ್ರು ಬ್ಯಾಟ್ಸ್ಮನ್ ಚೆನ್ನಾಗಿ ಆಡಿದ್ರೆ ಏನಾದ್ರು ಒಂದ್ ಸ್ವಲ್ಪ ಚಾನ್ಸ್ ಇದೆ. ನೋಡೋಣ ಹೇಗೆ ಇದಂತ. ಅದು ಡೆಫಿನೆಟ್ಲಿ ಪಂಜಾಬ್ ಇಸ್ ಫೇವರೇಟ್ಸ್. ಐ ಥಿಂಕ್ 60% ಅಲ್ಲ, ಐ ಥಿಂಕ್ ಐ ವಾಂಟ್ ಟು ಗಿವ್ ಲೈಕ್ 70% ಟುವರ್ಡ್ಸ್ ಪಂಜಾಬ್. ಓಕೆ. ಬಟ್ ಅದೇ ಚೆನ್ನೈ ಅವರು ಬಿಕಾಸ್ ಇಟ್ಸ್ 2020 ಗೇಮ್, ಅದೇ ಆ ದಿನ ಯಾರಾದ್ರೂ ಒಂದಿಬ್ರು 3 ಜನ ಚೆನ್ನಾಗಿ ಆಡಿದ್ರೆ ಗೆಲ್ಲೋ ಚಾನ್ಸ್ ಇದ್ದೇ ಇರುತ್ತೆ.
ನೋಡೋಣ. ಐ ಥಿಂಕ್ ಸಂಜು ಸ್ಯಾಮ್ಸನ್ಗೂ ಫಸ್ಟ್ ಹೋಮ್ ಗೇಮ್ ಚೆನ್ನೈಯಲ್ಲಿ. ಅವನನ್ನ ಜನ ಅದು ನೋಡ್ಬೇಕು ಹೇಗಿರತ್ತೆ ಅಂತ. ಡೆಸಿಬಲ್ ಮೀಟರ್ ಎಲ್ಲ ಹಾಕ್ತಿದ್ರಲ್ಲ ಮುಂಚೆ, ಇಫ್ ಯು ರಿಮೆಂಬರ್, ಧೋನಿ ಎಂಟ್ರಿ ಬರ್ಬೇಕಾದ್ರೆ ಸ್ಟೇಡಿಯಂ ಒಳಗೆ ಎಂಟ್ರಿ ಕೊಡ್ಬೇಕಾದ್ರೆ ಎಷ್ಟು ನಾಯ್ಸ್ ಇರ್ತಿತ್ತು ಅಂತಂದ್ರೆ, ಅದಕ್ಕೆ ಆ ಕ್ರೌಡ್ ಹೋಗ್ತಾ ಇದ್ದಿದ್ದು ಮಾಡ್ತಾ ಇದ್ದ ಸೌಂಡ್ಗೆ ಬ್ರಾಡ್ಕಾಸ್ಟ್ ಸ್ಟಾರ್ಟೆಡ್ ಯೂಸಿಂಗ್ ಡೆಸಿಬಲ್ ಮೀಟರ್, ಎಷ್ಟು ಡೆಸಿಬಲ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಅವಾಗ. ಇಟ್ ಬಿ ಈ ಇಂಟ್ರೆಸ್ಟಿಂಗ್. ಈಗ ಸಲ ಸಂಜು actually ಎಂಟ್ರಿ ಎಲ್ಲ reverse ಕೊಡ್ಬೇಕಂತೆ. ಆಗ್ಬಿಡುತ್ತೆ. ಇಲ್ಲ ಆಹಾ. ಆಕ್ಚುಲಿ ಇದು ಟೂ ಮಚ್ ಆಯ್ತದ ಒಂಥರ. ಆಕ್ಚುಲಿ ಅವನು ಬಿಡ್ಬೇಕಿತ್ತು ಈ ಲಾಸ್ಟ್ 3 years ಬ್ಯಾಕೆ ಬಿಡ್ಬೇಕಿತ್ತು, ಬಟ್ ಇಟ್ಸ್ ಟೂ ಅದು ಲೇಟ್ ಒಂದು ನಾವು. ಏನ್ ಹೌದು. ಮಾಡ್ತಾರೆ ಅಂದ್ರೆ ನೋಡ್ಬೇಕು. 2023 ಅದಕ್ಕೆ ನನಗೂ ಅನಿಸ್ತದು. 2023 ಅಲ್ಲಿ ಬಿಕಾಸ್ ಅವರು ದೇವರ್ ನಾಟ್ ದ ಬೆಸ್ಟ್ ಟೀಮ್ ಅವಾಗ. 2023 ಅಲ್ಲಿ ಐ ಥಿಂಕ್ ಗುಜರಾತ್ ಹ್ಯಾಡ್ ದ ಬೆಸ್ಟ್ ಸೀಸನ್ ಅವಾಗ ಆ ಸೀಸನ್. ಬಟ್ ಸ್ಟಿಲ್ ಅವರು ಫೈನಲ್ಸ್ ಅಲ್ಲಿ ಸೋತರು. ಐ ಥಿಂಕ್ ಅದೊಂಥರ ಏನಂತೀವಿ, ಒಂಥರ ಕೂಡ್ ಬಂದಿತ್ತು ಅಥವಾ ಲೈಕ್ ಅಲ್ಲಿಗೆ ಆ ಮ್ಯಾಚ್ ವಿನ್ ಆಗಿ ಎಂಡ್ ಮಾಡಿ ಕರೆಕ್ಟ್ ಲೈಕ್ ಪರ್ಫೆಕ್ಟ್ ಫಾರ್ ಒಳ್ಳೆ ಇಸ್. ಪರ್ಫೆಕ್ಟ್ ಫೇರ್ವೆಲ್ ಆಗ್ತಿತ್ತು ಧೋನಿಗೆ. ಅದೊಂಥರ ಅಲ್ಲಿ ಕರೆಕ್ಟ್. ಮಾಡ್ಬೋದಾಯ್ತು. ಅವನೇನೋ ಅಲ್ಲಿ ಡಿಡ್ ನಾಟ್ ವಾಂಟ್ ಟು ರಿಟೈರ್ ಅಟ್ ದಟ್ ಮೂಮೆಂಟ್. ಅವಾಗ ಇನ್ನು ಡೆಫಿನೆಟ್ಲಿ ನಾಟ್ ಅಂತ ಆನ್ಸರ್ ಮಾಡಿದ್ದು. ಅಂಡ್ ದೆನ್ ಹಿ ವಾಂಟೆಡ್ ಟು ಪ್ಲೇ ಚೆನ್ನೈಲಿ ಇನ್ನೂ ಸ್ವಲ್ಪ ಗೇಮ್ ಆಡ್ಬೇಕು ಅಂತ. ಸೊ ಐ ಥಿಂಕ್ ಇನ್ನೂ ಒಂದ್ ಸೀಸನ್, 2 ಸೀಸನ್, 3 ಸೀಸನ್ ಕಂಟಿನ್ಯೂ ಆಗಿದೆ ಅದು. ನೋಡೋಣ ಏನಾಗುತ್ತೆ ಅಂತ, ಅದು ನೋಡ್ಬೇಕು. ಬಟ್ ಟುಡೇ ಇಟ್ ವಿಲ್ ಬಿ ಅನ್ ಇಂಟ್ರೆಸ್ಟಿಂಗ್ ಮ್ಯಾಚ್. ನನಗೂ ಒಂದ್ಸತಿ ನೋಡ್ಬೇಕು ಅನ್ಸ್ತಿದೆ. ಚೆನ್ನೈ ಅವ್ರು ಏನೇನ್ ಚೇಂಜಸ್ ಮಾಡ್ತಾರೆ ಟೀಮ್ ಅಲ್ಲಿ, ಏನಾದ್ರು ಬ್ಯಾಲೆನ್ಸ್ ತರ್ತಾರ. ಬಟ್ ಆನ್ ಪೇಪರ್ ಡೆಫಿನೆಟ್ಲಿ ಪಂಜಾಬ್ ಲುಕ್ಸ್ ಫೇವರೇಟ್ ಆನ್ ಪೇಪರ್ ಅಂಡ್ ಫಾರ್ಮ್ ಆಲ್ಸೋ. ಬಟ್ ಒಂದು ನೋಡೋಣ. ನಿನಗೆ Okay. ಫೈನಲ್ ಏನ್ ರಿಮ್ಯಾಕ್ಸ್ ಏನಾದ್ರು ಇದೆಯಾ ಅದರ್ ದನ್ ಪಂಜಾಬ್ ನೀನು ಫರ್ಮ್ ಆಗಿ ಬ್ಯಾಕ್ ಮಾಡ್ತಿದ್ಯಾ? ಚೆನ್ನೈ ಕಡೆಯಿಂದ ಏನಿಲ್ಲ, ನಿಂಗೆ ಗೆಲ್ಬೇಕಂದ್ರೆ ಫೈನಲ್ ಚಾನ್ಸ್? ಏನಿಲ್ಲ. ಆಕ್ಚುಲಿ ನನ್ನ ಸ್ಕ್ವಾಡ್, ನನ್ನ CSK ಇಸ್ ವರ್ಸ್ ದನ್ RCB ಆಕ್ಚುಲಿ ಈ ಇಯರ್ ಅಲ್ಲಿ. ಅದೇ ನಾನು ಹೇಳ್ದಂಗೆ ಯಾರೋ ಒನ್ ಪ್ಲೇಯರ್ ಮೇ ಬಿ ಅವನು ಫುಲ್ ಅಂದ್ರೆ ಆಕ್ಚುಲಿ ಕಾಂಬಿನೇಷನ್ ವರ್ಕೌಟ್ ಆಗಲ್ಲ ಈ ಟೀಮ್ ಮೆಂಬರ್ಸ್. ಇದರ್ ಒನ್ ಪ್ಲೇಯರ್ ಕಂಪ್ಲೀಟ್ಲಿ ಒಂದು ಸ್ಟ್ರಾಂಗ್ ಪರ್ಫಾರ್ಮ್ ಮಾಡಿ ಆಡಿದ್ರೆ ದೇ ಕೆನ್ ವಿನ್. ಇಲ್ಲ ಅಂದ್ರೆ ಐ ಥಿಂಕ್ ಇಟ್ ವೋಂಟ್ ವರ್ಕ್ ಈ ಸ್ಕ್ವಾಡ್ಗೆ. ಹೌದು. ಅಂಡ್ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಟಾಸ್. ಬಟ್ ಐ ಥಿಂಕ್ ಈ ಮ್ಯಾಚ್ ಒಂದು ಟಾಸ್ ಕ್ರೂಷಿಯಲ್ ಇರುತ್ತೆ ಅಲ್ವಾ, ಅದು ನೋಡ್ಬೇಕು. ನಿನ್ನೆ ಚೆನ್ನಾಗಿತ್ತು ಅದೊಂದು. ನಿನ್ನೆ ಮ್ಯಾಚ್ ಅದೊಂದು ಇಂಟ್ರೆಸ್ಟಿಂಗ್, ಅದು ನಂಗೆ ಖುಷಿ ಆಯ್ತು. ಲೈಕ್ ಫಸ್ಟ್ ಬ್ಯಾಟಿಂಗ್ ಮಾಡಿ ಡಿಫೆಂಡ್ ಮಾಡ್ಕೊಂಡಿದ್ದು ಎಲ್ಲರೂ ಒಂಥರ ಫಸ್ಟ್ 5 ಮ್ಯಾಚಸ್ ಎಲ್ಲರೂ ಚೇಸಿಂಗ್ ಆಗ್ತಿತ್ತು. ಇದೊಂಥರ ರಿಲೀಫ್ ತರ ಅನಿಸ್ತು ಡಿಫೆಂಡಿಂಗ್ ಮಾಡಿದ್ದು. ಹೋಪ್ಫುಲಿ ನೋಡೋಣ ಇದು ಹೇಗೆ